ಆಳ್ವಾಸ್ ಉಚಿತ ಕನ್ನಡ ಮಾಧ್ಯಮ ಶಾಲೆ ಅಕ್ಷರ ದಾಸೋಹದ ಅನನ್ಯಯಾನ. ಇದು ಕೇವಲ ಒಂದು ಶಾಲೆಯ ಪ್ರವೇಶಾತಿ ಪರೀಕ್ಷೆಯಲ್ಲ, ಇದು ಸಾವಿರಾರು ಕನಸುಗಳ ಮಹಾದ್ವಾರ. ದಕ್ಷಿಣ ಕನ್ನಡದ ವಿದ್ಯಾನಗರಿ ಮೂಡಬಿದಿರೆಯಲ್ಲಿ ಭಾನುವಾರ ಹಬ್ಬದ ವಾತಾವರಣ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಉಚಿತ ಕನ್ನಡ ಮಾಧ್ಯಮ ಶಾಲೆಗೆ ಪ್ರವೇಶ ಪಡೆಯಲು 23,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಗೆ ಹಾಜರಾಗಿದ್ದರು. ಸಂಪೂರ್ಣ ಉಚಿತ ಶಿಕ್ಷಣದ ಅಡಿಯಲ್ಲಿ ನಮ್ಮ ರಾಜ್ಯದಿಂದ ಅನೇಕ ಭಾಗಗಳಿಂದ ಮಕ್ಕಳು ಇವತ್ತು ಪರೀಕ್ಷೆಗೆ ಬಂದಿದ್ದಾರೆ. ಒಟ್ಟು 23,041 ಮಕ್ಕಳು ಇದಕ್ಕೆ ಅರ್ಜಿ ಹಾಕಿದ್ರು. ಈಗಾಗಲೇ ಎಕ್ಸಾಮ್ ಇವತ್ತು ಬರೆದಿದ್ದಾರೆ. 5 ಕಟ್ಟಡಗಳಲ್ಲಿ ಬರೆದಿದ್ದಾರೆ. ಇದು ನಮ್ಮ ಇಡೀ ಸಂಸ್ಥೆಗೆ ಇದರಲ್ಲಿ ಒಟ್ಟು 10 ಕೋಟಿಯ ನಮ್ಮ ಒಂದು ಸಪೋರ್ಟ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಮುಂದಿನ ಹಂತದಲ್ಲಿ ಇದರಲ್ಲಿ ಆಯ್ಕೆಯಾದಂಥ 1:2 ವಿದ್ಯಾರ್ಥಿಗಳನ್ನು ನಾವು ಬಹು ಆಯ್ಕೆಯ ಮಾದರಿಯಿಂದ ನಾವು ಬರವಣಿಗೆ ಆಧಾರಿತ ಪರೀಕ್ಷೆಗೆ ಆಯ್ಕೆ ಮಾಡ್ತೇವೆ. ಅಲ್ಲಿಂದ ಮಾನ್ಯ ಅಧ್ಯಕ್ಷರು ಖುದ್ದು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿ ಈ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಕ್ರಿಯೆಯನ್ನು ನಾವು ಮುಗಿಸುವವರಿದ್ದೇವೆ. ಇಂಗ್ಲಿಷ್ ವ್ಯಾಮೋಹದ ಈ ಕಾಲದಲ್ಲಿ ಕನ್ನಡ ಶಾಲೆಯ ಮೆಟ್ಟಿಲು ಹತ್ತಲು ಇಷ್ಟೊಂದು ಜನಸ್ತೋಮ ಸೇರುವುದು ಒಂದು ಅದ್ಭುತವೇ ಸರಿ. ಬಹಳ ಚೆನ್ನಾಗಿದೆ ಸರ್ ಸ್ಕೂಲ್. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ರೀತಿಯ ಒಂದು ಸಂಸ್ಕೃತಿ ಚಟುವಟಿಕೆ ಆಗಲಿ ಅಥವಾ ಸ್ಪೋರ್ಟ್ಸ್ ಆಗಲಿ ಮತ್ತು ಬೇರೆ ಬೇರೆ ರೀತಿಯ ಒಂದು ವಿಭಾಗಗಳಲ್ಲಿ ಮಕ್ಕಳು ಮುಂದುವರಿಯೋದನ್ನು ನೋಡಿ ಬಹಳ ಇಂಪ್ರೂವ್ಮೆಂಟ್ ಸಲುವಾಗಿ ಈ ಶಾಲೆಗೆ ಹೆಚ್ಚು ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಪೋಷಕರಷ್ಟೇ ಅಲ್ಲ, ಮಕ್ಕಳಲ್ಲೂ ಅಷ್ಟೇ ಉತ್ಸಾಹ. ಆಳ್ವಾಸ್ ಸಂಸ್ಥೆಯಲ್ಲಿ ಓದಬೇಕೆಂಬ ಅದಮ್ಯ ಹಂಬಲ ಪರೀಕ್ಷೆ ಹಾಜರಾದ ವಿದ್ಯಾರ್ಥಿಗಳದ್ದು. ಡಾಕ್ಟರ್ ಎಂ ಮೋಹನ್ ಆಳ್ವಾ ಎಂಬ ಒಬ್ಬ ವ್ಯಕ್ತಿಯ ದೂರದೃಷ್ಟಿಯಿಂದ ಹುಟ್ಟಿಕೊಂಡ ಈ ಸಂಸ್ಥೆ ಇಂದು ಒಂದು ಹೆಮ್ಮರವಾಗಿ ಬೆಳೆದಿದೆ. ಸಾಂಸ್ಕೃತಿಕ ಲೋಕದ ಧೀಮಂತ ನಾಯಕ ಆಳ್ವಾ ಅವರು ಬಡತನ ಅಕ್ಷರಕ್ಕೆ ಅಡ್ಡಿಯಾಗಬಾರದು ಮತ್ತು ಕನ್ನಡ ಉಳಿಯಬೇಕು ಎಂಬ ಹಠದೊಂದಿಗೆ ಈ ಉಚಿತ ಶಿಕ್ಷಣದ ಪರಿಕಲ್ಪನೆಯನ್ನ ಜಾರಿಗೆ ತಂದ್ರು. ಇಲ್ಲಿ ಕೇವಲ ಅಂಕ ಗಳಿಕೆಯಷ್ಟೇ ಮುಖ್ಯವಲ್ಲ, ಸಂಸ್ಕೃತಿ, ಕಲೆ ಮತ್ತು ಕ್ರೀಡೆಯ ಜೊತೆಗೆ ಕನ್ನಡತನವನ್ನು ಉಸಿರಾಡುವಂತೆ ಮಾಡುವುದು ಸಂಸ್ಥೆಯ ಮೂಲ ಉದ್ದೇಶ. ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳು ಆರ್ಥಿಕ ಸಂಕಷ್ಟದಿಂದ, ಶಿಕ್ಷಣದಿಂದ ವಂಚಿತರಾಗಬಾರದು. ಉಚಿತ ಎಂದರೆ ಕೇವಲ ಸೌಲಭ್ಯವಲ್ಲ, ಇಲ್ಲಿ ಕಾನ್ವೆಂಟ್ ಶಾಲೆಗಳನ್ನು ಮೀರಿಸುವ ಗುಣಮಟ್ಟದ ಬೋಧನೆ ನೀಡಲಾಗುತ್ತದೆ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಳ್ವಾಸ್ ಸಂಸ್ಥೆ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಇಲ್ಲಿನ ಕನ್ನಡ ಶಾಲೆಯ ಮಕ್ಕಳು ಒಲಿಂಪಿಕ್ಸ್ ಮತ್ತು ರಾಷ್ಟ್ರೀಯ ಕಲೋತ್ಸವಗಳಲ್ಲಿ ಮಿಂಚುತ್ತಿರುವುದೇ ಇದಕ್ಕೆ ಸಾಕ್ಷಿ. ಇಷ್ಟೆಲ್ಲ ಕಳಕಳಿ ಇಟ್ಟುಕೊಂಡಿರುವ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗಾಗಿ ನೀಡ್ತಾ ಇರೋ ಸೌಲಭ್ಯಗಳೇನು? ಕನ್ನಡ ಮಾಧ್ಯಮ ಶಾಲೆಯ ವಿಶೇಷತೆಗಳು: ಸಂಪೂರ್ಣ ಉಚಿತ ವಸತಿ, ಊಟೋಪಚಾರ, ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಪಾರದರ್ಶಕತೆ, ಇಂಜಿನಿಯರಿಂಗ್, ವೈದ್ಯಕೀಯ ಕೋರ್ಸಿಗೆ ಸೇರಬಯಸುವ ವಿದ್ಯಾರ್ಥಿಗಳಿಗೆ 6ನೇ ತರಗತಿಯಿಂದಲೇ ಕೌನ್ಸೆಲಿಂಗ್, ಭಾಷೆಗಳ ಮೇಲೆ ಹಿಡಿತ ಸಾಧಿಸಲು ವಿದ್ಯಾರ್ಥಿಗಳಿಗೆ ಹಿಂದಿ, ಇಂಗ್ಲಿಷ್ ಭಾಷೆಗಳ ವಿಶೇಷ ತರಬೇತಿ, ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮೂಡಿಸಲು ಎನ್ಸಿಸಿ ಘಟಕ, ಸ್ಕೌಟ್ಸ್ ಮತ್ತು ಗೈಡ್ ಸ್ಥಳ, ಸುಪ್ತ ಪ್ರತಿಭೆಯ ಅನಾವರಣಕ್ಕೆ ಅವಕಾಶ, ವಿದ್ಯಾರ್ಥಿಗಳ ಜೊತೆ ಆಪ್ತ ಸಂಬಂಧಕ್ಕಾಗಿ ಮನಸ್ಸು ಕೇಂದ್ರ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ತೋರಲು ನುರಿತ ವಾರ್ಡನ್ಗಳು, ಹಾಸ್ಟೆಲ್ನಲ್ಲಿ ಬಿಸಿ ನೀರು, ಉತ್ತಮ ಗುಣಮಟ್ಟದ ಊಟ, ಉಪಹಾರ, ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ನಿಗಾ ಇಡಲು 24/7 ವೈದ್ಯಕೀಯ ವ್ಯವಸ್ಥೆ. ಕೇವಲ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಮಾತ್ರವಲ್ಲದೆ ಪಿಯುಸಿನಲ್ಲೂ ಕನ್ನಡ ಮಾಧ್ಯಮದಲ್ಲಿ ಓದಿದ ಪ್ರತಿಭಾವಂತರಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಇದೆ. ಇಲ್ಲಿ ಜಾತಿ ಮತದ ಭೇದವಿಲ್ಲ, ಕೇವಲ ಪ್ರತಿಭೆಯಷ್ಟೇ ಮಾನದಂಡ. ಇಂದು ನಡೆದ ಪರೀಕ್ಷೆಯು ಅತ್ಯಂತ ವ್ಯವಸ್ಥಿತವಾಗಿತ್ತು. ದೂರದ ಊರುಗಳಿಂದ ಬಂದ ಪೋಷಕರಿಗೆ ವಸತಿ, ಊಟದ ವ್ಯವಸ್ಥೆ ಮತ್ತು ಸುಗಮ ಸಂಚಾರಕ್ಕೆ ಸಂಸ್ಥೆ ಒತ್ತು ನೀಡಿದೆ. ಸಾವಿರಾರು ವಿದ್ಯಾರ್ಥಿಗಳು ಶಿಸ್ತಿನಿಂದ ಪರೀಕ್ಷೆ ಬರೆಯುತ್ತಿದ್ರೆ ಅವರ ಕಣ್ಣಲ್ಲಿ ಉತ್ತಮ ಭವಿಷ್ಯದ ಕನಸು ಕಾಣುತ್ತಿತ್ತು. ಇದು ಕೇವಲ ಪ್ರವೇಶಾತಿಯಲ್ಲ, ಒಂದು ಸಾಮಾಜಿಕ ಕ್ರಾಂತಿ.
ಶಾಲೆಗಳು ಮುಚ್ಚಿ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ಆಳ್ವಾಸ್ ಸಂಸ್ಥೆಯು ಒಂದು ದಾರಿದೀಪದಂತೆ ಕೆಲಸ ಮಾಡುತ್ತಿದೆ. ಭಾಷಾಭಿಮಾನ ಮತ್ತು ಸಮಾಜಮುಖಿ ಚಿಂತನೆ ಒಂದಾದಾಗ ಇಂತಹ ಅದ್ಭುತಗಳು ಸಾಧ್ಯ ಎಂಬುದನ್ನ ಮೂಡುಬಿದಿರೆಯ ಈ ಮಣ್ಣು ಸಾಬೀತುಪಡಿಸಿದೆ. ಅಕ್ಷರ ಮತ್ತು ಅನ್ನದ ದಾಸೋಹ ನಿರಂತರವಾಗಿರಲಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನಕ್ಕೆ ಅಭಿನಂದನೆಗಳು.